ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪ ಅವರು 18/2/1886 ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ಜನಿಸಿದರು. ಮುಲ್ಕಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಶಿರಸಿಯಲ್ಲಿ ತಾವು ಕಲಿತ ಶಾಲೆಯಲ್ಲಿ ಶಿಕ್ಷಕರಾದರು. ನಂತರ 1905ರಲ್ಲಿ ಪ್ರತ್ಯೇಕ ಶಾಲೆಯ ಮುಖ್ಯೋಪಾಧ್ಯಾಯರಾದರು. ಮಂಜಪ್ಪರವರು ಕೆಲಸಕ್ಕೆ ರಾಜೀನಾಮೆ ನೀಡಿ ಅಣ್ಣನ ಜೊತೆ ದಾವಣಗೆರೆಯಲ್ಲಿ ಧನುರ್ಧಾರಿ ಪತ್ರಿಕೆಯನ್ನ ಆರಂಭಿಸಿದ್ರು. ಲೋಕಮಾನ್ಯ ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಬರೆಯುತ್ತಿದ್ದ ಲೇಖನಗಳನ್ನ ಅನುವಾದಿಸಿ ಪ್ರಕಟಿಸುತ್ತಾ ಇದ್ರು. ಇದನ್ನು ಇಷ್ಟಪಡದೆ ಮುದ್ರಕರು ನಿರಾಕರಿಸಿದ್ದರಿಂದ ಪತ್ರಿಕೆ ನಿಂತು ಹೋಯಿತು. 1908ರಲ್ಲಿ ಸ್ವಂತ ಮುದ್ರಣ ಯಂತ್ರ ಹೊಂದಿಯೂ ಮತ್ತೆ ಪತ್ರಿಕೆ ಕಾರಣಾಂತರಗಳಿಂದ ಸ್ಥಗಿತಗೊಳಿತು. ರಾಷ್ಟ್ರೀಯತಾವಾದಿಯ ಪ್ರಭಾವದಿಂದ ಬ್ರಹ್ಮಚರ್ಯ ಘೋಷಿಸಿಕೊಂಡು 1911ರಲ್ಲಿ ತಿಲಕರನ್ನು ಭೇಟಿಯಾದರು. ಹರಿಹರ ರೈಲ್ವೆ ನಿಲ್ದಾಣ ಬಳಿಯ ತಮ್ಮ ಗೆಳೆಯರ ಜಮೀನು ಪಡೆದು ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪಿಸಿದ್ರು. 1924ರಲ್ಲಿ ಸಬರಮತಿಯ ಆಶ್ರಮಕ್ಕೆ ಭೇಟಿ ನೀಡಿದರು. 1925ರಲ್ಲಿ ತಾಯಿ ತೀರಿಕೊಂಡ ಬಳಿಕ ಮಂಜಪ್ಪರವರು ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ಗ್ರಾಮೋದ್ಧಾರದ ಕಾರ್ಯಕ್ರಮ ಕೈಗೊಂಡರು. ರಾಟಿ ಸಂಘಗಳನ್ನು ಸ್ಥಾಪಿಸಿದರು. 1927ರಲ್ಲಿ ಆಲಮಟ್ಟಿಯಲ್ಲಿ ವಿದ್ಯಾಲಯ ಸ್ಥಾಪಿಸಿದರು. ಇಲ್ಲಿ ಜೀವನ ಶಿಕ್ಷಣ ಹೆಸರಿನಲ್ಲಿ ಕೈ ಕಸುಬುಗಳನ್ನು ಕಲಿಸಲಾಗುತ್ತಿತ್ತು. 1930ರಲ್ಲಿ ಉದ್ಯೋಗ ಅನ್ನುವ ಮಾಸಪತ್ರಿಕೆ ಹಾಗೂ ಮಕ್ಕಳ ಸಾಹಿತ್ಯ ಮಾಲೆಯನ್ನ ಆರಂಭಿಸಿದ್ರು. ನಂತರ ಶರಣ ಸಂದೇಶ ಮಾಸಪತ್ರಿಕೆಯನ್ನ ಹೊರಡಿಸಿದ್ರು. ನಂತರ 1934ರಲ್ಲಿ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರೊಂದಿಗೆ ರಾಜ್ಯದೆಲ್ಲೆಡೆ ಸುತ್ತಿದ್ರು. 1946ರಲ್ಲಿ ಪ್ರತಿಭಾ ಗ್ರಂಥಮಾಲೆಯನ್ನ ಸ್ಥಾಪಿಸಿದ್ರು. ಇವರು ಸ್ವಕರ್ತವ್ಯ ಸಿದ್ಧಾಂತ, ಬುದ್ಧಿಯ ಮಾತು, ವಾರದ ಮಲ್ಲಪ್ಪನವರ ಚರಿತ್ರೆ, ಎಚ್ಚೆತ್ತ ಹಿಂದೂಸ್ಥಾನ ಸೇರಿದಂತೆ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಕಳೆದ ನನ್ನ 30 ವರ್ಷಗಳ ಕಾಣಿಕೆ ಎಂಬ ಗ್ರಂಥವು 1936ರಲ್ಲಿ ಪ್ರಕಟವಾದಂತಹ ಕೃತಿ. ಇದು ಹರ್ಡೇಕರರ ಮಂಜಪ್ಪರವರ ಆತ್ಮಚರಿತ್ರೆಯಾಗಿತ್ತು ಮತ್ತು ಕನ್ನಡದ ಮೊದಲ ಆತ್ಮಚರಿತ್ರೆಯಾಗಿ ದಾಖಲೆಯಾಯಿತು. 1947 ಜನವರಿ 3ರಂದು ಹರ್ಡೇಕರ ಮಂಜಪ್ಪರವರು ನಿಧನರಾದರು.